ಬಂತು ಸ್ನೇಹಿತರೆ, ನನ್ನ ಎಲ್ಲ ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಕೂಡ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTCಯಲ್ಲಿ ಮುಂದಿನ ದಿನಗಳಲ್ಲಿ ವಿವಿಧ ಹುದ್ದೆಗಳಿಗೆ ಕಾಲ್ಫಾರ್ಮನ್ನು ಮಾಡಲು BMTC ನಿರ್ಧಾರವನ್ನು ಪಡಿಸಿದೆ ಸ್ನೇಹಿತರೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾದ ವಿವರವನ್ನು ತಿಳಿಸ್ತಾರೆ. ಸ್ಕಿಪ್ ಮಾಡಬೇಡಿ, ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಇದೇ ಥರದ ಹೆಚ್ಚಿನ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಂದ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೇನೆ. ನೋಡಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTCಯಲ್ಲಿ ಉದ್ಯೋಗ ಪಡೆಯಲು ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದಿದ್ದೇವೆ. ನೋಡಿ ಸ್ನೇಹಿತರೆ, BMTC ಯಾವ ಹುದ್ದೆಗಳಿಗೆ ನೇಮಕಾತಿ ಮಾಡುತ್ತಿದೆ ಅಂತ ನೋಡ್ತಾ ಹೋಗೋದಾದರೆ, ನಿರ್ವಾಹಕ ಅಂದರೆ ಕಂಡಕ್ಟರ್, ಡ್ರೈವರ್, ತಾಂತ್ರಿಕ ಸಿಬ್ಬಂದಿ, ಮೆಕ್ಯಾನಿಕ್, ಕಚೇರಿ ಸಿಬ್ಬಂದಿ ಮತ್ತು ಅಪ್ರೆಂಟಿಸ್ ಹುದ್ದೆಗಳಿಗೆ ಕಾಲ್ಫಾರ್ಮನ್ನು ಮಾಡ್ತಾಯಿದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನೋಡಿ, ನಿರ್ವಾಹಕ ಕಂಡಕ್ಟರ್ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗೆ ಅರ್ಜಿಗಳನ್ನು ಕರೆಯಲಾಗುತ್ತದೆ. ಡ್ರೈವರ್ಗಳಿಗೆ ಕರೆಯಲಾಗುತ್ತದೆ. ತಾಂತ್ರಿಕ ಸಿಬ್ಬಂದಿಗಳಿಗೆ ನೋಟಿಫಿಕೇಷನ್ ಬಿಡುಗಡೆ ಆಗುತ್ತೆ. ಮೆಕ್ಯಾನಿಕ್ಗಳಿಗೂ ಕೂಡ ನೋಟಿಫಿಕೇಷನ್ ಬರುತ್ತೆ. ಕಚೇರಿ ಸಿಬ್ಬಂದಿಗೆ ಮತ್ತು ಅಪ್ರೆಂಟಿಸ್ ಹುದ್ದೆಗಳಿಗೆ ಇಲ್ಲಿ ಕಾಲ್ಫಾರ್ಮನ್ನು ಮಾಡ್ತಾರೆ ಸ್ನೇಹಿತರೆ. ಇನ್ನು ಈ ಎಲ್ಲ ಹುದ್ದೆಗಳಿಗೆ ವಿದ್ಯಾರ್ಹತೆಯನ್ನು ನೋಡ್ತಾ ಹೋದಾದರೆ SSLC, PUC, ITI, ಡಿಪ್ಲೊಮೊ, ಹುದ್ದೆಗೆ ಅನುಸಾರವಾಗಿ ಯಾವುದೇ ಪದವಿ, ಚಾಲಕ ಹುದ್ದೆಗೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಬ್ಯಾಡ್ಜ್ ಕಡ್ಡಾಯವಾಗಿ ನಿಮಗೆ ಬೇಕಾಗುತ್ತೆ ಸ್ನೇಹಿತರ. ಸರಿನಾ? ನೋಡಿ, ಚಾಲಕ ಹುದ್ದೆಗೆ ಮಾತ್ರ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ ಮತ್ತು ಹೆವಿ ಬ್ಯಾಡ್ಜ್ ನಿಮಗೆ ಇರಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ವಿದ್ಯಾರ್ಹತೆ ಬಗ್ಗೆ ಆಯಿತು. ನೋಡಿ, ಈ ಎಲ್ಲ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆದ ನೋಟಿಫಿಕೇಷನಲ್ಲಿ ಆಯಾ ಹುದ್ದೆಗಳಿಗೆ ಆಯಾ ಒಂದು ಎಲಿಜಿಬಿಲಿಟಿಯನ್ನು ನಿಗದಿಯನ್ನು ಪಡಿಸ್ತಾರೆ ಸ್ನೇಹಿತರೆ. ಸರಿನಾ? ವಯೋಮಿತಿ ಬಗ್ಗೆ ನೋಡ್ತಾ ಹೋದಾದರೆ, ಸಾಮಾನ್ಯವಾಗಿ 18ರಿಂದ 35 ವರ್ಷವರೆಗೂ ನಿಮಗೆ ವಯೋಮಿತಿಯನ್ನು ನಿಗದಿಪಡಿಸ್ತಾರೆ ಸ್ನೇಹಿತರೆ. ಮೀಸಲಾತಿ ಅಭ್ಯರ್ಥಿಗಳಿಗೆ ಸರ್ಕಾರಿ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದು ನೋಟಿಫಿಕೇಷನ್ ಆದ ಅಧಿಸೂಚನೆಯಲ್ಲಿ ಒಂದು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಸಾಮಾನ್ಯವಾಗಿ 18ರಿಂದ 35 ವರ್ಷ ಕಡ್ಡಾಯವಾಗಿ ನಿಮಗೆ ವಯೋಮಿತಿ ಇದ್ದೇ ಇರುತ್ತೆ ಸ್ನೇಹಿತರೆ. ಸರಿನಾ? ಇಷ್ಟು ವಯೋಮಿತಿ ಬಗ್ಗೆ ಆಯಿತು, ವಿದ್ಯಾರ್ಹತೆ ಬಗ್ಗೆ ಆಯಿತು, ಯಾವ್ಯಾವ ಹುದ್ದೆಗಳ ಬಗ್ಗೆ ಆಯಿತು, ಎಲ್ಲವನ್ನು ಮಾಹಿತಿ ಕೊಟ್ಟಿದ್ದೇನೆ. ಮುಂದೆ ನೋಡ್ತಾ ಹೋದಾದರೆ, ಇನ್ನು ಈ ಎಲ್ಲ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತಪ್ಪ ಅಂತ ನೋಡ್ತಾ ಹೋದಾದರೆ, ಲಿಖಿತ ಪರೀಕ್ಷೆ ಇರುತ್ತೆ. ಅಧಿಸೂಚನೆ ಅನುಸಾರ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ. ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಅಗತ್ಯವಿದ್ದರೆ ಮಾತ್ರ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ದಾಖಲೆ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ವೈದ್ಯಕೀಯ ಪರೀಕ್ಷೆ ಸರಿನಾ? ಇನ್ನು ಇಷ್ಟು ಈ ಎಲ್ಲ ಆಯ್ಕೆ ಪ್ರಕ್ರಿಯೆ ಏನೇನಿರುತ್ತಪ್ಪ ಅಂತಂದರೆ, ಲಿಖಿತ ಪರೀಕ್ಷೆ ಇರುತ್ತೆ, ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮತ್ತು ವೈದ್ಯಕೀಯ ಪರೀಕ್ಷೆ ನಿಮಗೆ ಇರುತ್ತೆ. ಇದು ಆಯ್ಕೆ ಪ್ರಕ್ರಿಯೆ ಐತೆ ಸ್ನೇಹಿತರೆ. ಸರಿನಾ? ಅರ್ಜಿ ಸಲ್ಲಿಸುವ ವಿಧಾನ ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋದಾದರೆ, ಅರ್ಜಿ ಸಲ್ಲಿಸುವ ವಿಧಾನ BMTC ಅಧಿಕೃತ ನೇಮಕಾತಿ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸರಿನಾ? ಆಫ್ಲೈನ್ ಮೂಲಕ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಯಾವತ್ತೂ ಕೂಡ ಕೊಟ್ಟೂ ಇಲ್ಲ ಸ್ನೇಹಿತರೆ. ಸರಿ, BMTCಯಲ್ಲಿ ಆಗಲಿ, KSRTC ಆಗ್ಬೋದು, ಸರ್ಕಾರಿ ಉದ್ಯೋಗಗಳಿಗೂ ಕೂಡ ಎಲ್ಲ ಒಂದು ಆನ್ಲೈನ್ ಮೂಲಕವೇ ನೀವು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಅಧಿಕೃತ ನೇಮಕಾತಿ ಪುಟ ನೋಡೋದಾದರೆ BMTC ರಿಕ್ರೂಟ್ಮೆಂಟ್ ಪೋರ್ಟಲಲ್ಲಿ ನೀವು ಹೋಗಿ ಡೈಲಿ ಚೆಕ್ ಮಾಡ್ತಾಯಿದ್ರೆ ನೋಟಿಫಿಕೇಷನ್ ದಿನಾಂಕದಂದು ನಿಮಗೆ ನೋಟಿಫಿಕೇಷನ್ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ತಪ್ಪಿತಪ್ಪ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಎಲ್ಲ ಒಂದು ಸರ್ಕಾರಿ ಉದ್ಯೋಗ ಮಾಹಿತಿಗಳನ್ನು ನಮ್ಮ ಚಾನಲ್ ಹಾಕ್ತಾ ಇರ್ತೇವೆ. ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಸ್ನೇಹಿತರೆ. ಸರಿನಾ? ಅರ್ಜಿ ಸಲ್ಲಿಸುವ ವಿಧಾನ ಗೊತ್ತಾಯಿತು ನಿಮಗೆ. BMTC ಅಧಿಕೃತ ನೇಮಕಾತಿ ವೆಬ್ಸೈಟ್ನಲ್ಲಿ ನೀವು ಅವಾಗ ಚೆಕ್ ಮಾಡ್ತಾಯಿದ್ರೆ ನಿಮಗೆ ನೋಟಿಫಿಕೇಷನ್ ಆದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಸರಿನಾ? ಇನ್ನು ಮುಖ್ಯವಾದ ಅಪ್ಡೇಟ್ಗಳನ್ನ ನೋಡ್ತಾ ಹೋದರೆ, ಸದ್ಯಕ್ಕೆ ಹೊಸ ಅಧಿಸೂಚನೆಯನ್ನು ಪ್ರಕಟವಾಗಿಲ್ಲ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ನಕಲಿ ನೇಮಕಾತಿ ಸುದ್ದಿಗಳನ್ನು ದಯವಿಟ್ಟು ನೀವು ನಂಬೇಡಿ. ಹೊಸ ಅಧಿಸೂಚನೆ ಪ್ರಕಟವಾದ ತಕ್ಷಣವೇ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಮಾಹಿತಿ ಲಭ್ಯವಾಗುತ್ತೆ, ಅಥವಾ ನಮ್ಮ ಚಾನಲ್ನಲ್ಲಿ ಕೂಡ ನೀವು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ ಸ್ನೇಹಿತರೆ. ದಯವಿಟ್ಟು BMTCಯಲ್ಲಿ ಯಾರಾದರೂ ಕೆಲಸವನ್ನು ಮಾಡಬೇಕಂತ ಅಂದ್ಕೊಂಡಿರೋರು ದಯವಿಟ್ಟು ಈಗಲೇ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಪಕ್ಕ ಇದು ಕಾಲ್ಫಾರ್ಮ್ ಆಗೇ ಆಗುತ್ತೆ ಸ್ನೇಹಿತರೆ. KSRTCಯಲ್ಲೂ ಆಗುತ್ತೆ, BMTCಯಲ್ಲೂ ಆಗೇ ಆಗುತ್ತೆ ಸ್ನೇಹಿತರೆ. ಸರಿನಾ? ಇಂತಹ ಎಲ್ಲ ಉದ್ಯೋಗ ಮಾಹಿತಿಗಳನ್ನು ಕನ್ನಡದಲ್ಲಿ ನೀವು ತಿಳಿಬೇಕಪ್ಪ ಅಂತಂದರೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿಂದ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ, ಅವರು ಕೂಡ ಒಂದು ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್.